ಮಾಜಿ ರಾಜ್ಯಪಾಲರಾಗಿರುವಂತಹ ಎಸ್.ಎಂ. ಕೃಷ್ಣ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಎಸ್.ಎಂ. ಕೃಷ್ಣ ಅವರು ನಿನ್ನೆ ತಡರಾತ್ರಿ 2:30 ತಮ್ಮ ನಿವಾಸದಲ್ಲಿ ಕೊನೆ ಉಸಿರನ್ನು ಎಳೆದಿದ್ದಾರೆ. ಇವತ್ತು ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರ ಸದಾಶಿವನಗರದ ಅವರ ನಿವಾಸದಲ್ಲಿ ಇರುತ್ತೆ. ತದನಂತರದಲ್ಲಿ ನಾಳೆ ಮಂಡ್ಯ ಜಿಲ್ಲೆಯ ಅವರ ಹುಟ್ಟೂರಿಗೆ ಅವರ ಪಾರ್ಥಿವ ಶರೀರ ಹೋಗುತ್ತೆ. ನಾಳೆ ಅಲ್ಲಿ ಎಲ್ಲ ತರಹದ ವಿಧಿವಿಧಾನಗಳೊಂದಿಗೆ ಅಂತ್ಯಕ್ರಿಯೆ ಆಗುತ್ತೆ ಅನ್ನುವುದನ್ನು ಕೂಡ ತಿಳಿಸಿದರು. ಅದನ್ನು ನೀಟಾಗಿ ಆ ಸಿಚುವೇಶನ್ನ ಟ್ಯಾಕಲ್ ಮಾಡಿದಂಥ ಹಿರಿಮೆ ಎಸ್.ಎಂ. ಕೃಷ್ಣ ಅವರಿಗಿದೆ. ಇಂಥ ಎಸ್.ಎಂ. ಕೃಷ್ಣ ಇವತ್ತು ನಮ್ಮೊಂದಿಗಿಲ್ಲ. ಅಗಲಿದ ಆ ಚೇತನಕ್ಕೆ, ಅಗಲಿದ ಆ ದೂರದೃಷ್ಟಿಯ ನಾಯಕನಿಗೆ ಭಗವಂತ ಚಿರಕಾಲ ಶಾಂತಿಯನ್ನು ನೀಡಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ನಮಸ್ಕಾರ, ಸಮಗ್ರ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಈ ರಾಜ್ಯ ಕಂಡಂತಹ, ಈ ದೇಶ ಕಂಡಂತಹ ದೂರದೃಷ್ಟಿಯ ನಾಯಕ ಮತ್ತು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ, ಮಾಜಿ ರಾಜ್ಯಪಾಲರಾಗಿರುವಂತಹ ಎಸ್.ಎಂ. ಕೃಷ್ಣ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಎಸ್.ಎಂ. ಕೃಷ್ಣ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದಂತಹ ಮೇರು ವ್ಯಕ್ತಿತ್ವದ ನಾಯಕ. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದುಕೊಂಡು ತಮ್ಮದೇ ಆದಂತಹ ಒಂದು ಸಿದ್ಧಾಂತದ ಜೊತೆಗೆ ಮತ್ತು ತಮ್ಮದೇ ಆದಂತಹ ಒಂದು ವಿಷನ್ ಜೊತೆಗೆ ಈ ರಾಜ್ಯವನ್ನು ಮುನ್ನಡೆಸಿದಂತಹ ಧೀಮಂತ ನಾಯಕ ಅಂತ ಹೇಳಿದರೆ ಅತಿಶಯೋಕ್ತಿ ಅಂತ ಅನ್ನಿಸ್ಲಿಕ್ಕಿಲ್ಲ. ಬೆಂಗಳೂರನ್ನು ಸಿಂಗಾಪುರ್ ಮಾಡುವಂತಹ ಕನಸನ್ನು ಕಂಡಿದ್ದರು ಮತ್ತು ಅದರ ಪ್ರಯತ್ನವನ್ನು ಕೂಡ ಯಥಾಶಕ್ತಿ ಯಥಾಮತಿಯಾಗಿ ಎಸ್.ಎಂ. ಕೃಷ್ಣ ಅವರು ಮಾಡಿದರು. ಇವತ್ತು ಬೆಂಗಳೂರಿಗೆ ದಿ ಸಿಲಿಕಾನ್ ಸಿಟಿ ಅಂತ ಹೆಸರು ಬಂದಿದೆ ಅಂತಂದರೆ ಅದಕ್ಕೆ ಎಸ್.ಎಂ. ಕೃಷ್ಣ ಅವರು ಬಹಳ ಪ್ರಮುಖವಾಗಿ ಕಾರಣವನ್ನು ಆಗ್ತಾರೆ. ಬೆಂಗಳೂರಿಗೆ ಅನೇಕ IT ಕಂಪ್ನಿಗಳು ಬಂದು ಇಲ್ಲಿ ನೆಲೆ ಊರೋದಕ್ಕೆ ಮೂಲ ಕಾರಣೀಭೂತರು ಎಸ್.ಎಂ. ಕೃಷ್ಣ ಅವರು. ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿಯಾಗಿ ಅದು ಎಷ್ಟೋ ಸಾರ್ವಜನಿಕರಿಗೆ ಒಳಿತಾಗುವಂತಹ ಕೆಲಸವನ್ನು ಮಾಡಿದ್ದಾರೆ. ಕೇವಲ ಬೆಂಗಳೂರಿನ ಒಳಿತಿಗೆ ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಪ್ರಾಂತದ ಅನೇಕ ವಿಚಾರಗಳನ್ನು ಎತ್ತಿ ಹಿಡಿದು ಮತ್ತು ಅನೇಕ ಜನರ ಅಭಿವೃದ್ಧಿಗೆ, ಅನೇಕ ಕ್ಷೇತ್ರಗಳ ಅಭಿವೃದ್ಧಿಗೆ ಎಸ್.ಎಂ. ಕೃಷ್ಣ ಕಾರಣರಾಗಿದ್ದಾರೆ. ಆದರೆ ಎಸ್.ಎಂ. ಕೃಷ್ಣ ಅವರು ನಿನ್ನೆ ತಡರಾತ್ರಿ 2:30 ತಮ್ಮ ನಿವಾಸದಲ್ಲಿ ಕೊನೆ ಉಸಿರನ್ನು ಎಳೆದಿದ್ದಾರೆ. ಎಸ್.ಎಂ. ಕೃಷ್ಣ ಅವರಿಗೆ 92 ವರ್ಷಗಳ ವಯಸ್ಸಾಗಿತ್ತು. ಸಾಮಾನ್ಯವಾಗಿ ಎಸ್.ಎಂ. ಕೃಷ್ಣ ಅವರು ಕೆಲ ದಿನಗಳ ಹಿಂದೆ ಅನಾರೋಗ್ಯದಿಂದ ಬಳಲ್ತಾ ಇದ್ದರು. ಅದಾದ ಮೇಲೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದರು. ತದನಂತರದಲ್ಲಿ ಅಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದರು. ಆಗ ತಾನೇ ಮನೆಗೆ ಬಂದಂತಹ ಎಸ್.ಎಂ. ಕೃಷ್ಣ ಅವರು ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ತಡರಾತ್ರಿ, ನಾನು ಆಗಲೇ ಹೇಳಿದಾಗೆ 2:30 ಸುಮಾರು ಅವರು ಕೊನೆ ಉಸಿರನ್ನು ಎಳೆದಿದ್ದಾರೆ. ರಾಜ್ಯಕ್ಕೆ ಇದು ತುಂಬಲಾರದಂತಹ ನಷ್ಟ. ಸುಮಾರು ವರ್ಷಗಳಿಂದ ಎಸ್.ಎಂ. ಕೃಷ್ಣ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದುಕೊಂಡು ಅನೇಕ ಹೋರಾಟವನ್ನಾಗಲಿ ಅಥವಾ ಅನೇಕ ರಾಜಕೀಯ ಬೆಳವಣಿಗೆಗಳಲ್ಲಿ ತಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸಿದರು. ತದನಂತರದಲ್ಲಿ ಹಿ ಜಂಪ್ ಟು BJP. ಮೋದಿಯವರ ನೇತೃತ್ವದಲ್ಲಿ ನಾಯಕರಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಸೇರ್ಪಡೆಯಾದರು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಸೇರ್ಪಡೆ ಆದರೂ ಕೂಡ ಕಾಂಗ್ರೆಸ್ನವರಿಂದ ಯಾವುದೇ ತೀವ್ರ ವಿರೋಧ ಅಂತಕ್ಕಂಥದ್ದು ಅಲ್ಲಿ ವ್ಯಕ್ತವಾಗಲಿಲ್ಲ. ಯಾಕೆಂದರೆ ಎಸ್.ಎಂ. ಕೃಷ್ಣ ಅವರ ಸಾಮರ್ಥ್ಯ, ಎಸ್.ಎಂ. ಕೃಷ್ಣ ಅವರ ಆಡಳಿತದ ಶೈಲಿ ಎಷ್ಟು ಅದ್ಭುತವಾಗಿತ್ತು ಅಂತಂದರೆ, ಸೆಂಟ್ರಲ್ಲಿ ನಾವು ವಾಜಪೇಯಿ ಅವರನ್ನೇ ಹೆಂಗೆ ಅಜಾತಶತ್ರು ಅಂತ ಕರಿತೀವೋ ಹಾಗೆ ಎಸ್.ಎಂ. ಕೃಷ್ಣ ಅವ್ರನ್ನೂ ಕೂಡ ಅಜಾತಶತ್ರು ಅಂತ ಕರಿಬೋದು. ಯಾಕಂತಂದರೆ ಎಲ್ಲ ಪಕ್ಷದ ನಾಯಕರು ಕೂಡ ಅಷ್ಟೇ ಗೌರವವನ್ನು ಸೂಚಿಸ್ತಾ ಇದ್ದರು, ಅಷ್ಟೇ ಮರ್ಯಾದೆಯನ್ನು ಕೊಡ್ತಾ ಇದ್ದರು. ಹಾಗೆ ಎಸ್.ಎಂ. ಕೃಷ್ಣ ಅವರು ಭಾರತೀಯ ಜನತಾ ಪಾರ್ಟಿಗೆ ಬಂದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಒನ್ ಆಫ್ ದ ಮೋಸ್ಟ್ ಸೀನಿಯರ್ ಲೀಡರ್ ಆಗಿ ತಮ್ಮನ್ನು ತಾವು ಬಿಂಬಿಸಿಕೊಂಡರು. ಪಕ್ಷದ ಸಂಘಟನೆಗಳು ಹೇಗೆಲ್ಲ ಆಗಬೇಕು, ಪಕ್ಷ ಹೇಗೆಲ್ಲ ಕೆಲಸ ಮಾಡಬೇಕು ಅನ್ನುವಂತಹ ಸಜೆಷನ್ಸ್ಗಳನ್ನು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಕೊಡ್ತಾ ಹೋದರು. ಎಸ್.ಎಂ. ಕೃಷ್ಣ ಅವರ ಅಳಿಯ ಕಾಫಿ ಡೇ ಸಿದ್ಧಾರ್ಥ್ ಅವರು ಸೂಸೈಡನ್ನು ಮಾಡ್ಕೊಳ್ತಾರೆ. ಯಾವಾಗ ಕಾಫಿ ಡೇ ಸಿದ್ಧಾರ್ಥ್ ಅವರು ಸೂಸೈಡನ್ನು ಮಾಡ್ಕೊಳ್ತಾರೆ, ಆಗ ಎಸ್.ಎಂ. ಕೃಷ್ಣ ಅವರು ಎಲ್ಲೋ ಒಂದು ಕಡೆ ಕುಗ್ಗಿದ್ರು ಅಂತ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅದಾದ ನಂತರ ಅವರ ಮೊಮ್ಮಗನ ಮದುವೆಯನ್ನು ವಿಜೃಂಭಣೆಯಿಂದ ಮಾಡ್ತಾರೆ. ಯಾರ ಜೊತೆ? ಇವತ್ತಿನ ಕಾಂಗ್ರೆಸ್ ಸರ್ಕಾರದ DCM ಆಗಿರುವಂತಹ DK ಶಿವಕುಮಾರ್ ಅವರ ಮಗಳಾದಂತಹ ಐಶ್ವರ್ಯ ಅವರ ಜೊತೆ ಅವರ ಮೊಮ್ಮಗನ ಮದುವೆಯನ್ನು ಮಾಡಿ DK ಶಿವಕುಮಾರ್ ಅವರ ಜೊತೆ ಬೀಗಸ್ತನವನ್ನು ಮಾಡ್ತಾರೆ. ಕಾಂಗ್ರೆಸ್ಸಿನ ಜೊತೆ ಎಷ್ಟು ಅದ್ಭುತವಾದ ನಂಟಿತ್ತು ಎಸ್.ಎಂ. ಕೃಷ್ಣ ಅವರಿಗೆ ಅಂತಂದರೆ, ಎಸ್.ಎಂ. ಕೃಷ್ಣ ಅವರು ಕೊನೆ ಉಸಿರನ್ನು ಎಳೆದಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾದ ತಕ್ಷಣ AICCಯ ಪ್ರಮುಖರೆಲ್ಲರೂ ಕೂಡ ಈಗ ಬೆಂಗಳೂರಿಗೆ ಧಾವಿಸ್ತಾ ಇದ್ದಾರೆ.
ಎಸ್ ಎಂ ಕೃಷ್ಣ ಅವರ ಅಂತಿಮ ದರ್ಶನ ಮಾಡಲಿಕ್ಕೆ. ಇವತ್ತು ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರ ಸದಾಶಿವನಗರದ ಅವರ ನಿವಾಸದಲ್ಲಿ ಇರುತ್ತೆ. ಇವತ್ತು ಇಡೀ ದಿನ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗುತ್ತೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ತಮ್ಮ ಮಾತುಗಳನ್ನು ವ್ಯಕ್ತಪಡಿಸಿದರು. ತದನಂತರದಲ್ಲಿ ನಾಳೆ ಮಂಡ್ಯ ಜಿಲ್ಲೆಯ ಅವರ ಹುಟ್ಟೂರಿಗೆ ಅವರ ಪಾರ್ಥಿವ ಶರೀರ ಹೋಗುತ್ತೆ. ನಾಳೆ ಅಲ್ಲಿ ಎಲ್ಲ ತರಹದ ವಿಧಿವಿಧಾನಗಳೊಂದಿಗೆ ಅಂತ್ಯಕ್ರಿಯೆ ಆಗುತ್ತೆ ಅನ್ನುವುದನ್ನು ಕೂಡ ತಿಳಿಸಿದರು. ಎಸ್ ಎಂ ಕೃಷ್ಣ ಕೇವಲ ಮುಖ್ಯಮಂತ್ರಿಯಾಗಿ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರದ ರಾಜ್ಯಪಾಲರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಸತತ 5 ವರ್ಷಗಳ ಕಾಲ 1999ರಿಂದ 2004ರವರೆಗೂ ಕೂಡ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದಂಥ ಹೆಗ್ಗಳಿಕೆ ಎಸ್ ಎಂ ಕೃಷ್ಣ ಅವರಿಗೆ ಇದೆ. ಅದಾದ ಮೇಲೆ ವರನಟ ಕನ್ನಡ ಕಂಠೀರವ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ವೀರಪ್ಪ ಅಪಹರಣ ಮಾಡಿದಾಗ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದದ್ದು ಇದೇ ಎಸ್ ಎಂ ಕೃಷ್ಣ ಅವರು. ಆಗ ಅವರು ತೆಗೆದುಕೊಂಡಂತಹ ನಿರ್ಣಯ ಮತ್ತು ಆ ಸಿಚುವೇಷನ್ನ ಹ್ಯಾಂಡಲ್ ಮಾಡಿದಂತಹ ರೀತಿ ನಿಜಕ್ಕೂ ಅದ್ಭುತವಾದದ್ದು. ಆಗಲೂ ಕೂಡ ರಾಜ್ಕುಮಾರ್ ಕುಟುಂಬಕ್ಕೆ ಮತ್ತು ರಾಜ್ಯದ ಜನತೆಗೆ ರಾಜ್ಕುಮಾರ್ ಅವರನ್ನು ಸುರಕ್ಷಿತವಾಗಿ ಕ್ಷೇಮವಾಗಿ ವಾಪಸ್ ತೆಗೆದುಕೊಂಡು ಅಂದರೆ ವಾಪಸ್ ಬರುವಂತೆ ನಾವು ಮಾಡ್ತೀವಿ ಅಂತಂತ ಹೇಳಿ ಅದನ್ನು ನೀಟಾಗಿ ಆ ಸಿಚುವೇಷನ್ನ ಟ್ಯಾಕಲ್ ಮಾಡಿದಂಥ ಹಿರಿಮೆ ಎಸ್ ಎಂ ಕೃಷ್ಣ ಅವರಿಗಿದೆ. ಇಂಥ ಎಸ್ ಎಂ ಕೃಷ್ಣ ಇವತ್ತು ನಮ್ಮೊಂದಿಗಿಲ್ಲ. ಎಸ್ ಎಂ ಕೃಷ್ಣ ನಮ್ಮೊಂದಿಗಿಲ್ಲ ಅನ್ನುವಂತಹ ವಿಷಯ ತಿಳಿದ ತಕ್ಷಣ ಅನೇಕ ಜನ ರಾಜಕೀಯ ಗಣ್ಯರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಅವರಿಂದ ಸಹಾಯ ಹೊಂದಿದಂತಹ ವ್ಯಕ್ತಿಗಳಾಗಿರ್ಬೋದು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಓಕೆ, ವಾಟ್ ಎವರ್, ಎಸ್ ಎಂ ಕೃಷ್ಣ ಇನ್ಮೇಲೆ ಕೇವಲ ನೆನಪು ಮಾತ್ರ. ಅಗಲಿದ ಆ ಚೇತನಕ್ಕೆ, ಅಗಲಿದ ಆ ದೂರದೃಷ್ಟಿಯ ನಾಯಕನಿಗೆ ಭಗವಂತ ಚಿರಕಾಲ ಶಾಂತಿಯನ್ನು ನೀಡಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಒಟ್ಟಾರೆಯಾಗಿ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಮಗ್ರ ನ್ಯೂಸ್.